ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಆಶಾಸ್ ಕಿಚನಿಂದ. ಸ್ನೇಹಿತರೆ, ಇವತ್ತು ನಿಮಗೆ ಮಾಡಿ ತೋರಿಸ್ತಾ ಇರೋ ರೆಸಿಪಿ ಬ್ರೆಡ್ ಆಮ್ಲೆಟ್. ಎಲ್ಲ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಇದನ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ. ಸ್ಕೂಲಿಂದ ಬಂದ ಮೇಲೆ ಮಕ್ಕಳಿಗೆ ಏನಾದ್ರು ಸ್ನ್ಯಾಕ್ಸ್ ಕೊಡಬೇಕಾದ್ರೆ ಈ ಥರ ಮಾಡಿಕೊಡ್ಬೋದು. ಇದು ಮಾಡೋದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಅರ್ಧ ಈರುಳ್ಳಿ, ಒಂದು ಹಸಿಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿ ಇಟ್ಕೋಬೇಕು, ಕೊತ್ತಂಬರಿ, ಜೀರಿಗೆ, ಮೊಟ್ಟೆ, 2 ಬ್ರೆಡ್, ಉಪ್ಪು, ಎಣ್ಣೆ ಮತ್ತು ಸ್ವಲ್ಪ ಅರಿಶಿನದ ಪುಡಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ನೋಡ್ಕೊಳ್ಳಿ ಫ್ರೆಂಡ್ಸ್. ಫಸ್ಟ್ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ, ಚಿಟಿಕೆ ಅರಿಶಿಣ, ಇಷ್ಟನ್ನು ಹಾಕಿ ಮೊಟ್ಟೆ ಹಾಕ್ಬಿಟ್ಟು ಚೆನ್ನಾಗಿ ಬೀಟ್ ಮಾಡಿ ತೆಕ್ಕೋಬೇಕು. ಚೆನ್ನಾಗಿ ಕಟ್ಟಾಡಿಸ್ಬೇಕು ಸ್ನೇಹಿತರೆ. ನಾವೆಷ್ಟು ಬೀಟ್ ಮಾಡಿ ತೆಗಿತೀವೋ ಆಮ್ಲೆಟ್ ಅಷ್ಟು ರುಚಿಯಾಗಿ ಬರುತ್ತೆ. ಈಗ ಆಮ್ಲೆಟ್ ಹೆಂಗ್ ಹಾಕ್ಬೇಕು ಅಂತ ತೋರಿಸ್ತೀನಿ ಬನ್ನಿ. ಈಗ ಹಂಚು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಈಗ ಚೆನ್ನಾಗಿ ಹಂಚು ಕಾಯಿಲಿ. 2 ರಿಂದ 3 ಟೇಬಲ್ ಸ್ಪೂನು ಎಣ್ಣೆ ಹಾಕಬೇಕು. ಸ್ನೇಹಿತರೆ, ಈಗ ಎಣ್ಣೆ ಕಾದ್ಮೇಲೆ ಚೆನ್ನಾಗಿ ಎಣ್ಣೆ ಕಾಯಬೇಕು. ಕಾದ ನಂತರ ನಾವು ಆಮ್ಲೆಟ್ ಹಾಕಬೇಕು. ಇದು ಚೆನ್ನಾಗಿ ಬೇಯಲಿ. ಈಗ ನಾವು ಬ್ರೆಡ್ ಅನ್ನ ಒಂದ್ಸರಿ ಹಿಂಗೆ ಎದ್ಬಿಟ್ಟು ತೆಗೆದಿಟ್ಕೋಬೇಕು. ಈ ತರ ಹಾಕ್ಬಿಟ್ಟು ಫ್ರೆಂಡ್ಸ್, ಈಗ ನೀಟಾಗಿ ಅರ್ಧೋಗ್ದಿರೋ ಹಾಗೆ ಬ್ರೆಡ್ನ ತಿರುಗಿ ಹಾಕೋಬೇಕು. ಸ್ನೇಹಿತರೆ, ಇದೀಗ ಒಂದು ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ. ಬ್ರೆಡ್ ಟೋಸ್ಟ್ ತರ ಹಾಕ್ಬೇಕು. ಅಲ್ಲಿ ಮಟ್ಟ ವೇಟ್ ಮಾಡೋಣ. ಸ್ನೇಹಿತರೆ, ಈಗ ಮತ್ತೆ ತಿರುಗಿಸೋಣ. ತಿರುಗಿಸಿ ಹಾಕಿದ್ಮೇಲೆ ಚೀಸ್ ಈ ಥರ ಫೋಲ್ಡ್ ಮಾಡಿ ಒಂದು 3 to 4 ಮಿನಿಟ್ಸ್ ಸ್ವಲ್ಪ ಬಿಸಿಗೆ ಕಾಸಬೇಕು. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಈ ಥರ ಮಾಡಿಕೊಟ್ರೆ. ತುಂಬಾ ರುಚಿಯಾಗಿಯೂ ಇರುತ್ತೆ. ಬನ್ನಿ ಈಗ ಸರ್ವ್ ಮಾಡೋಣ. ಬಿಸಿ ಇದ್ದಾಗೇನೆ ಈ ಥರ ಒಂದು ಸ್ವಲ್ಪ ಕಟ್ ಮಾಡಿಬಿಟ್ಟು ತಿನ್ಲಿಕ್ಕೆ ಈಸಿ ಆಗುತ್ತೆ ಅಂತ. ಇದನ್ನ ಟೊಮೊಟೊ ಕೆಚಪ್ ಜೊತೆಗೆ ಮಕ್ಕಳಿಗೆ ಕೊಡಿ, ತುಂಬ ಇಷ್ಟಪಡ್ತಾರೆ ಮಕ್ಕಳು.